Hallelujah. Hallelujah. So prophets are ಏನಂತ ಹೇಳ್ಬಿಟ್ಟು ಕ್ಯಾರಿಡ್ ಬೈ ದ ವಿಂಗ್ಸ್ ಅಂತ. ಪ್ರವಾದಿಗಳಿಗೆ ಒಂದು ಈ ರೆಕ್ಕೆಗಳಿರ್ತವೆ. ಯಾಕೆ ಅಂತಂದ್ರೆ ಯಾರು ಕೂಡ ನೋಡದೇ ಇರುವಂತ ವಿಚಾರಗಳನ್ನ, ಉನ್ನತವಾಗಿರುವಂತ ವಿಚಾರಗಳನ್ನ ಒಂದು ಪ್ರವಾದಿ ನೋಡಬಹುದು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯಾಕೆ ಅಂತಂದ್ರೆ ನೋಡ್ರಿ, ಪ್ರವಾದಿಗಳು ಯಾರು ಅಂತಂದ್ರೆ ದೇವರ ವಾಕ್ಯವನ್ನ ಗಮನಿಸುವಂತವರು, ದೇವರ ಹೃದಯವನ್ನ ಅರ್ಥ ಮಾಡಿಕೊಳ್ಳುವಂತವರು, ದೇವರಿಗಾಗಿ ನಿಂತು ಮಾತಾಡುವಂತವರು ದೇವರ ಪ್ರವಾದಿಗಳಾಗಿದ್ದಾರೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಾಗ ದೇವರ ಪ್ರವಾದಿಗೆ ನೋಡುವಂತ ನೋಟ ಏನಾಗಿದೆ ಅಂತೆ, ಮೇಲಿಂದ ನೋಡ್ತಾನೆ. He has wings. Hallelujah. Wings in the sense flying in the next realm. ನಾವು ಜೀವಿಸುವಾಗ ಎಲ್ಲ ಸಾಮಾನ್ಯ ಮನುಷ್ಯರು ಜೀವಿಸುವಾಗೆ ಅಲ್ಲ, ಅವರ ಒಂದು ಕನೆಕ್ಷನ್, ಅವರ ಒಂದು ಥಿಂಕಿಂಗ್ ಎಲ್ಲ ಡಿಫ್ರೆಂಟ್ ಆಗಿರ್ತದೆ. ಹಾಗಾಗಿ ಹಾಗಾಗಿ ನಮ್ಮ ಒಂದು ಮನೋನೇತ್ರ, ನಮ್ಮ ಸ್ಪಿರಿಟ್ ಓಪನ್ ಆಗ್ಬೇಕು ಅಂತಂದ್ರೆ, ನಿಮ್ಮ ಒಂದು ಥಿಂಕಿಂಗ್ ಎಲ್ಲ ಡಿಫ್ರೆಂಟ್ ಆಗಿ ಇರ್ಬೇಕು ಅಂತಂದ್ರೆ, ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ದೇವರ ಬಗ್ಗೆ ಡಿಫ್ರೆಂಟ್ ಆಗಿರ್ತದೆ. ಹಾಲೆಲೂಯಾ. ಎಲ್ಲೊಬ್ರು ಯೋಚನೆ ಮಾಡೋ ತರ ನೀನು ಯೋಚನೆ ಮಾಡಿದ್ರೆ ನೀನ್ ಎಲ್ಲೊಬ್ರಲ್ಲೂ ಒಬ್ಬರಾಗಿರ್ತೀಯ. ಆದ್ರೆ ಪ್ರವಾದಿ ರೀತಿಯಲ್ಲಿ ನೀನು ಯೋಚನೆ ಮಾಡುವುದಾದ್ರೆ ಫ್ಲೈಯಿಂಗ್ ಹೈ. ಹಾಲೆಲೂಯಾ. ಹಾಗಾಗಿ ನಾವು ಅರ್ಥ ಮಾಡಬೇಕಾಗಿದೆ, ಪ್ರವಾದಿಗಳು ಆಲೋಚನೆ ಮಾಡುವುದು ದೇವರ ಹತ್ತಿರ ಇರ್ತದಂತೆ, ಮತ್ತು ಮನುಷ್ಯರಿಗೆ ಯಾರಾದ್ರೂ ಪಾಪ ಮಾಡಿದ್ರೆ ಅವರಿಗೆ ದೂರವಾಗಿ ಇರ್ತಾರೆ. ಹಾಲೆಲೂಯಾ. ಆ ಒಂದು ಗ್ಯಾಪ್ ನ ಫಿಲ್ ಮಾಡೋದಕ್ಕೆ ದೇವರ ಹತ್ತಿರದಿಂದ, ದೇವರ ಪಾಪ ಮಾಡುವವರ ಹತ್ತಿರ ಸಂದೇಶವನ್ನ ತೆಗೆದುಕೊಂಡು ಹೋಗಿ ಅವ್ರಿಗೆ ಹೇಳುತ್ತದೆ ಪ್ರವಾದಿಯ ಕೆಲಸವಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಪ್ರಾಫಿಟ್ಸ್ ಕ್ಯಾರಿ ದ ವಿಂಗ್ಸ್. ಪ್ರಾಫಿಟ್ಸ್ ಏನಂತ ಹೇಳ್ಬೋದು, ಪ್ರಾಫಿಟ್ ರೆಲ್ಮ್ಸ್ ಹೆಂಗಿದೆ ಅಂತಂದ್ರೆ ವೆರಿ ಹೈ. ಅವರು ಕೆಲಸ ಮಾಡುವಂಥದ್ದು, ಅವರು ಆಪರೇಟ್ ಮಾಡುವಂಥದ್ದು ಡಿಫ್ರೆಂಟ್ ರೆಲ್ಮ್. Hallelujah. They are designed, they are called, they are equipped to reach the voice of God, the message of God, the power of God, the intentions of God, the heart of God, everything that concerns God, that will concern the people, and that will concern the prophet, and he will speak on behalf of God. No matter who listens, no matter who does not listen, but he will yet speak. He is the ಹಾಲೆಲೂಯಾ. ಹಾಗಾಗಿ ಪ್ರಾಫಿಟಿಕ್ ರೆಲ್ಮ್ ಡಿಫ್ರೆಂಟ್ ಆಗಿರ್ತದೆ. ಒಂದು ಪ್ರಾಫಿಟ್ ಯಾವಾಗಲೂ ಉನ್ನತವಾಗಿ ಯೋಚನೆ ಮಾಡಬೇಕು. ಒಂದು ಪ್ರಾಫಿಟ್ ಯಾವಾಗಲೂ ದೇವರ ಹತ್ತಿರವಾಗಿ ಯೋಚನೆ ಮಾಡಬೇಕು. ಒಂದು ಪ್ರಾಫಿಟ್ ಯಾವಾಗಲೂ ದೇವರ ವಾಕ್ಯ ಏನು ಹೇಳ್ತಾ ಇದೆ ಎಂಬುದಾಗಿ ಯೋಚನೆ ಮಾಡಬೇಕು. ದೇವರ ಹತ್ತಿರದಲ್ಲಿಯೇ ಇರಬೇಕಂತ. ಹಾಲೆಲೂಯಾ. ಎಲಿಯನು ಈ ರೀತಿ ಹೇಳ್ತಾನೆ, ನಾನು ಸನ್ನಿಧಿ ಸೇವೆ ಮಾಡುವಂತ ಯೆಹೋವನ ಸನ್ನಿಧಿ ಸೇವೆಕನು. ಹಾಲೆಲೂಯಾ. ನಾನು ದೇವರ ಸನ್ನಿಧಾನದಲ್ಲಿ ಇರುವಂತಹವನು, ಅಲ್ಲಿ ನಾನು ಸೇವೆ ಮಾಡ್ತೇನೆ. ಹಾಲೆಲೂಯಾ. ಹಾಗಾಗಿ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಂದು ಸ್ಥಾನ ಎಲ್ಲಿ ಇದೆ ಎಂಬುದಾಗಿ. ಹಾಲೆಲೂಯಾ. ಹಾಗಾಗಿ ಏನಂತೆ, ಪ್ರಾಫಿಟ್ಸ್ ಕ್ಯಾರಿ ದ ವಿಂಗ್ಸ್. ಹಾಲೆಲೂಯಾ. ಪ್ರಾಫಿಟ್ಸ್ ಆರ್ ಕ್ಯಾರಿಡ್ ಬೈ ದ ವಿಂಗ್ಸ್. ಅವ್ರಿಗೆ ವಿಂಗ್ಸ್ ಇದೆ, ಅವರು ಆಪರೇಟ್ ಮಾಡುವಂತ ರೆಲ್ಮ್ಸ್ ಡಿಫ್ರೆಂಟ್. ಹಾಲೆಲೂಯಾ. ನೀನು ಕೆಳಗಡೆಯಿಂದ ನೋಡುವಾಗ ಒಂದು ಬೆಟ್ಟ ತುಂಬಾ ದೈತ್ಯವಾಗಿ ಕಾಣಿಸಬಹುದು, ಅದರ ಮೇಲೆಯಿಂದ ನೋಡುವಾಗ ಅದೇ ಬೆಟ್ಟ ಚಿಕ್ಕದಾಗಿ ಕಾಣಿಸ್ತಿರುತ್ತೆ. ಈ ಲೋಕದಲ್ಲಿ ಎಲ್ಲಾ ವಿಚಾರಗಳು ನಾವು ಕೆಳಗಡೆಯಿಂದ ನೋಡುವಾಗ ತುಂಬಾ ಡಿಫ್ರೆನ್ಸ್ ಆಗಿ ಕಾಣಿಸಬಹುದು, ಆದ್ರೆ ಒಂದು ಪ್ರಾಫಿಟ್ ನೋಡುವಾಗ ಏನೂ ಇಲ್ಲ. ಯಾಕೆಂದ್ರೆ he sees in the view of God. Hallelujah. Hallelujah. How God sees, he sees the situation. Hallelujah. ಹಾಗಾಗಿ ದೇವರು ಏನಾದ್ರು ಸನ್ನಿವೇಶವನ್ನು ನೋಡುವಾಗ ಅವರು ಕೂಡ ಅದನ್ನ ಹಾಗೆಯೇ ನೋಡ್ತಾರಂತೆ. ಯಾಕೆ ಅಂತಂದ್ರೆ ದೇವರು ಅವನ ಹೃದಯಕ್ಕೆ ಕನೆಕ್ಟ್ ಆಗಿದ್ದಾರೆ. ದೇವರ ಮನಸ್ಸಿನಲ್ಲಿ ಏನಿದೆ ಇವರಿಗೆ ಅದು ಗ್ರಹಿಸಿಕೊಳ್ತಾನೆ. ಯಾಕೆಂದ್ರೆ ಪ್ರವಾದಿ ಮನಸ್ಸು ದೇವರ ಮನಸ್ಸು ಹತ್ತಿರವಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಯೆರೆಮೀಯನಿಗೆ ಏನಂತ ಹೇಳ್ಬೋದು, ಅಲ್ಲಿ ಬಂದಿರುವಂತ ದರ್ಶನ ಏನು ಅಂತಂದ್ರೆ, ದೇವರ ವಾಕ್ಯ ಏನು ಅಂತಂದ್ರೆ, ಯೆರೂಸಲೇಮ್ ಕಂಪ್ಲೀಟ್ ಆಗಿ ನಾಶವಾಗಿ ಹೋಗ್ತದೆ ಎಂಬುದಾಗಿ ಅವನಿಗೆ ಕೂಡ ಗೊತ್ತಾಯ್ತು. ಅದಕ್ಕೆ ಏನ್ ಹೇಳ್ತಾನೆ, ಕಂಪ್ಲೀಟ್ ಆಗಿ ನಾಶವಾಗ್ತದೆ, ಬೆಂಕಿಯಿಂದ ಸಂಹಾರವಾಗ್ತದೆ, ಕತ್ತಿಯಿಂದ ಸಂಹಾರವಾಗ್ತದೆ ಅಂತ ಹೇಳುವಾಗ ಅವನು ನೋಡಿದ ಏನು ವಿಚಾರಗಳು ಇಲ್ಲಿ ನಡೀತದೆ ಎಂಬುದಾಗಿ. ಹಾಗಾಗಿ ಒಂದು ಪ್ರವಾದಿ ಒಂದು ನೋಟ ಏನಂತೆ, ತುಂಬಾ ಎತ್ತರವಾಗಿ ಮೇಲಾಗಿರುತ್ತದೆ. ಹಾಲೆಲೂಯಾ. ಎಲೀಷನ ಸೇವಕರು ನಿಂತುಕೊಳ್ಳುವಾಗ ಎಲ್ಲ ಅರಾಮ್ಯರ ಒಂದು ಸೈನ್ಯ ಬಂದು ಅವರನ್ನ ಮುತ್ತಿಗೆ ಹಾಕಿದಾಗ ಅವನು ಹೇಳ್ತಾನೆ, ಎಲೀಷನ್ ಹೇಳ್ತಾನೆ, ಅವರ ಕಡೆ ಇರೋದಕ್ಕಿಂತ ನಮ್ಮ ಕಡೆ ಇರುವಂತದ್ದು ಹೆಚ್ಚಿನವರಾಗಿದ್ದಾರೆ. ಹಾಲೆಲೂಯಾ. ಏನಂತೆ, ಅವರ ಕಡೆ ಯಾರಿದ್ದಾರಂತೆ, ಸೈನ್ಯಗಳು ಕುದುರೆಗಳಿಂದ ಬಂದಿರ್ಬೋದು, ರಾಹುತರಿಂದ ಬಂದಿರ್ಬೋದು, ಚಾರಿಯಟ್ಸ್ ಬಂದಿರ್ಬೋದು, ಒಂದು ಹಾರ್ಸ್ ಬಂದಿರ್ ವಾರಿಯರ್ಸ್ ಇರ್ಬೋದು, ಎಷ್ಟೋ ಲಕ್ಷ ಜನ ಇರ್ಬೋದು. ಆದ್ರೆ ಎಲೀಷನ್ ಈ ರೀತಿಯಲ್ಲಿ ಹೇಳ್ತಾನೆ, ಯೆಹೋವನೇ ಇವನ ಕಣ್ಣುಗಳನ್ನು ತೆರಿ ಅಂತ ಹೇಳಿದಾಗ ಅವನ ಕಣ್ಣು ತೆರೆದಾಗ ನೋಡಿದಾಗ ಏನಂತೆ, ಎಲೀಷನ ರಕ್ಷಣೆಗಾಗಿ ಏನ್ ಬಂದಿತ್ತಂತೆ, ಚಾರಿಯಟ್ಸ್ ಆಫ್ ಫೈರ್. ಹಾಲೆಲೂಯಾ. ಅಗ್ನಿಮಯವಾದ ರಥಗಳು ಎಲೀಷನ ರಕ್ಷಣೆಗಾಗಿ. ಹಾಗಾಗಿ ಪ್ರವಾದಿಯ ನೋಟ ವಿಭಿನ್ನವಾಗಿರುವಂಥದ್ದು, ಮಹತ್ವ ಉಳ್ಳದಂತೆ. ಹಾಲೆಲೂಯಾ. ನೀವು ಪ್ರವಾದಿಯಾಗಿದೆ ಅಂದ್ರೆ ಪ್ರತಿಯೊಂದು ವಿಚಾರವನ್ನ
ಇನ್ನು ಒಳನೋಟದಿಂದ ನೀನು ನೋಡುವಾಗ ನಿಮಗೆ ಅರ್ಥವಾಗುವಂತ ವಿಚಾರಗಳು ತುಂಬಾ ವಿಭಿನ್ನವಾಗಿರ್ತದೆ. ಹಾಲೆಲೂಯಾ. ಹಾಗಾಗಿ ಏನಂತೆ ಪ್ರಾಫಿಟ್ಸ್ ಕ್ಯಾರಿ ದ ವಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಇವತ್ತು ದಿನ ನೋಡ್ರಿ ಪ್ರಾಫಿಟಿಕ್ ಒಂದು ವಿಚಾರದಲ್ಲಿ ಇಫ್ ಯು ವಾಂಟ್ ಟು ಮೂವ್ ಫಾರ್ವರ್ಡ್ ದೇರ್ ಆರ್ ಫಂಡಮೆಂಟಲ್ಸ್ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಒಂದು ವಿಚಾರಗಳಿದೆ, ಒಂದು 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 ಮಾರ್ಗಗಳಿದೆ, ಅದನ್ನ ನೀನು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಫಂಡಮೆಂಟಲ್ಸ್ ಏನು ಅಂತಂದ್ರೆ ನೋಡ್ರಿ, ಯಾವಾಗಲೂ ಕೂಡ ನಿನಗೆ ಪ್ರಾಮುಖ್ಯವಾಗಿ ಫಸ್ಟ್ ಬೇಕಾಗಿರುವಂತದ್ದು ಏನಂತೆ ದ ವರ್ಡ್ ಆಫ್ ಗಾಡ್. ಏನಂತೆ ವರ್ಡ್ ಆಫ್ ಗಾಡ್. ನೀನೊಂದು ಪ್ರವಾದಿಯಾಗಿ ನಿನ್ನ ಜೀವಿತದಲ್ಲಿ ನೀನು ಮುಂದೆ ಹೋಗ್ಬೇಕು ಅಂತಂದ್ರೆ ನಿನಗೇನಿರ್ಬೇಕಂತೆ ದೇವರ ವಾಕ್ಯ ನಿಮಗೆ ಮೇನ್ ಫೌಂಡೇಶನ್. And the only first foundation you need is the word of God, and second one is prayer life ಅಂತ. Hallelujah. ಯಾವಾಗಲೂ ನೀನು ಏನು ಮಾಡಬೇಕಂತೆ ಪ್ರಾರ್ಥಿಸುವಂತ ವ್ಯಕ್ತಿ ಆಗಿರ್ಬೇಕು. ಈ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿದ್ರೆ ನಿನಗೆ ಗೊತ್ತಾಗ್ತದೆ ದೇವರ ವಿಚಾರಗಳನ್ನು. Hallelujah. You are not ಏನಂತ ಒಂದು ಪರ್ಸನ್ ನೀನಲ್ಲ, ನೀನು ಹೋಗಿ ಸುಮ್ಮನೆ ಇರುವಂತ ವ್ಯಕ್ತಿ ನೀನಲ್ಲ, ಆದ್ರೆ ದೇವರ ಬಳಿ ಹೋಗಿ ಮಾತಾಡುವಂತ ವ್ಯಕ್ತಿ ನೀನಾಗಿದ್ರೆ ಅದು ನಿನ್ನ ಒಂದು ಪ್ರೊಫೆಟಿಕ್ ಫಂಡಮೆಂಟ್ಸ್. ಮತ್ತೆ ಇನ್ನೊಂದು ಮೂರನೇದು ಬಂದ್ಬಿಟ್ಟು ಕಾನ್ಸ್ಟೆಂಟ್ ಕನೆಕ್ಷನ್ ವಿತ್ ಗಾಡ್. ನಾಟ್ ಓನ್ಲಿ ಇನ್ ದ ಪ್ರೇಯರ್ ಟೈಮ್ ಬಟ್ ಆಲ್ಸೋ ಇನ್ ಎನಿ ಟೈಮ್ ಯು ನೀಡ್ ಟು ಕೀಪ್ ಅಂಡ್ ಕನೆಕ್ಷನ್ ವಿತ್ ಗಾಡ್. ಯಾವಾಗಲೂ ಏನ್ ಮಾಡ್ಬೇಕಂತೆ ಕಾನ್ಸ್ಟೆಂಟ್ ಆಗಿ ದೇವರೊಟ್ಟಿಗೆ ಸಂಬಂಧವನ್ನ ನೀನು ಇಟ್ಟುಕೊಳ್ಬೇಕಂತ, ಮಾತಾಡ್ತಾ ಇರ್ಬೇಕಂತ, ಒಂದು ಕನೆಕ್ಷನ್ ಅನ್ನು ನೀನು ಇಟ್ಟುಕೊಂಡಿರ್ಬೇಕಂತ. ಲಾರ್ಡ್ ಐ ಆಮ್ ಕ್ರಾಸಿಂಗ್ ದ ರೋಡ್, ಲಾರ್ಡ್ ಪ್ರೊಟೆಕ್ಟ್ ಮೀ, ಲಾರ್ಡ್ ಐ ಆಮ್ ಕ್ರಾಸಿಂಗ್ ದ ರೋಡ್, ಲಾರ್ಡ್ ಪ್ರೊಟೆಕ್ಟ್ ದೆಮ್, ಲಾರ್ಡ್. Hallelujah. ಯಾವಾಗಲೂ ಕೂಡ ಕಾನ್ಸ್ಟೆಂಟ್ ಆಗಿ ದೇವರೊಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕು. ನಿನ್ನ ಫ್ರೆಂಡ್ ಹತ್ರ ಮಾತಾಡ್ತೀವಿ, ನಿನ್ನ ಫ್ರೆಂಡ್ ಹೇಳ್ತದೆ ನನ್ಗೆ ಈ ತರ ಕಷ್ಟ ಇದೆ, ಆ ತರ ಕಷ್ಟ ಇದೆ, ಒಳಗಡೆ ಕಾನ್ಸ್ಟೆಂಟ್ ಕನೆಕ್ಷನ್ ವಿತ್ ದ ಲಾರ್ಡ್. ಹೆಲ್ಪ್ ಹಿಮ್ ಲಾರ್ಡ್. Hallelujah. ನೀನು ವರ್ಕ್ ಮಾಡ್ತಿದ್ರೆ ಸಮಥಿಂಗ್ ಇಸ್ ವೆರಿ ಬರ್ಡನ್ ಫಾರ್ ಯು, ಲಾರ್ಡ್ ಹೆಲ್ಪ್ ಮೀ. Constant connection with the Lord is the fundamental of prophecy. Hallelujah. ಮತ್ತು ಇನ್ನೊಂದೇನಂತೆ sacrificing in the worldly things. The worldly things that you need to say no for many things, because that does not accepted in the will of God. Hallelujah. ಈ ಒಂದು ವಿಚಾರ, ಈ ಒಂದು ಎಲ್ಲಾ ರೀತಿಯಾದಂತ ಲೌಕಿಕ ವಿಚಾರಗಳಲ್ಲಿ ಎಲ್ಲರೂ ಮಾಡುವಂಥದ್ದು, ಎಲ್ಲರೂ ಫಾಲೋ ಮಾಡುವಂಥದ್ದು, ಎಲ್ಲರೂ ಒಂದು ಟ್ರೆಂಡ್ ಮಾಡುವಂಥದ್ದು, ಇಷ್ಟಪಡುವಂಥದ್ದು, ಆದ್ರೆ ದೇವರಿಗೆ ಮಹಿಮೆ ತರ್ತಾ ಇಲ್ಲ ಅಂತಂದ್ರೆ Hallelujah. Sacrifice is important in the ministry, in the spiritual life. To walk with God, you need to make sacrifices. Hallelujah. ಈ ಲೋಕದಲ್ಲಿ ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಬೇಕಂತಂದ್ರೆ ಯಾವುದು ಕೂಡ ಈಸಿಯಾಗಿ ಬರೋದಿಲ್ಲ. ನಿನಗೆ ಇಷ್ಟ ಆಗಿರೋ ಥಿಂಗ್ಸ್ ನ ಬಿಡಬೇಕಾಗ್ತದೆ. Hallelujah. ನೀನ್ ಯಾರಿಗೋ ಎಲ್ಲೋ ನಿನ್ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಜಾಲಿ ಮಾಡ್ಬೇಕಂತ ಇರ್ತದೆ, ಅದೇ ಟೈಮ್ಗೆ ನಿಮ್ಗೆ ಪ್ರೇಯರ್ ಇರ್ತದೆ, ಅದೇ ಟೈಮ್ಗೆ ನಿಮ್ಗೆ ಚರ್ಚ್ ಇರ್ತದೆ, ಅದೇ ಟೈಮ್ಗೆ ನಿನ್ನ ಒಂದು ಪರ್ಸನಲ್ ಟೈಮ್ ಇರ್ತದೆ ದೇವರ ಜೊತೆಗೆ. ದಟ್ ಈಸ್ ಯುವರ್ ಸ್ಯಾಕ್ರಿಫೈಸ್ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಒಳಗಡೆ ಒಂದು ದಾಹ ಇರ್ಬೇಕಂತೆ ದೇವರಿಗಾಗಿ. ನೀವು ಪ್ರೊಫೆಟಿಕ್ ಫಂಡಮೆಂಟಲ್ ಏನಂತೆ ದೇವರಿಗಾಗಿ ನಿಮ್ಗೆ ದಾಹ ಇರಬೇಕು ಒಳಗಡೆ. ನೀವು ಅವಾಗ ದೇವರಿಗಾಗಿ ದಾಹ ಉಳ್ಳವರಾಗಿ ಇರ್ತೀರಾ, ಅವಾಗ ನೀವೇನ್ ಮಾಡ್ತೀರಾ ಅಂತೆ ದೇವರಿಂದ ನೀವು ಅನೇಕ ಒಂದು ವಿಚಾರಗಳನ್ನ ನೀವು ಹೊಂದಿಕೊಳ್ತೀರಾ. ಯು ವಿಲ್ ರಿಸೀವ್ ಫ್ರಮ್ ಗಾಡ್. Hallelujah. You will receive the heart of God, the intentions of God, the will of God, the plan of God. Hallelujah. ಎಲ್ಲವನ್ನ ರಿಸೀವ್ ಮಾಡ್ತೀಯ. ನಿಮ್ಮ ಒಳಗಡೆ ಏನಿರ್ಬೇಕಂತೆ ಹಂಗರ್ನೆಸ್. Hallelujah. ಮತ್ತು ಯಾರನೇ ಒಂದು ಪಾಯಿಂಟ್ ನೋಡೋಣ, ಇನ್ನರ್ ಮ್ಯಾನ್ ಅಂತೆ. Hallelujah. ಮೊದಲನೇದಾಗಿ ನಮ್ಮ ಒಳಗಡೆ ಇರುವಂತ ವ್ಯಕ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂತೆ. ದೇವರು ನಮ್ಮನ್ನ ಕರೆದಾಗ ಈ ಲೋಕದಲ್ಲಿ ನಾವು ಆತ್ಮದಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ. ಈ ಲೋಕಕ್ಕೆ ಸಂಬಂಧಪಡುವಂತ ವ್ಯಕ್ತಿಗಳು ನಾವಲ್ಲ. ನಮ್ಮ ಒಳಗಡೆ ಇರುವಂತಹ ಒಂದು ಏನಂತ ಹೇಳ್ಬೋದು, ನಮ್ಮ ಒಳಗಡೆ ಇರುವಂತಹ ಒಂದು ವ್ಯಕ್ತಿ ಈಗ ಕ್ರಿಸ್ತನನ್ನ ಧರಿಸಿದಂತ ವ್ಯಕ್ತಿ ಅಂತೆ. ಇಸ್ ಎ ಡಿಫರೆಂಟ್ ಮ್ಯಾನ್. When you identify that man, you can operate in the prophetic realm. Whenever you say, whenever you sit and whenever you give up in something, you say, inner man is different. My inner man is different. ಅವಾಗ ನೀವೇನ್ ಮಾಡ್ತೀರಾ ಅಂತೆ, you will move in the prophetic realm. Hallelujah. ಮತ್ತು 7ನೇ ಪಾಯಿಂಟ್ಗೆ ನಾವು ಹೋಗೋಣ, ಸೆಪರೇಟೆಡ್ ಎಂಬುದಾಗಿ. ನೋಡ್ರಿ, ಸೆಪರೇಟೆಡ್ ಅಂತ ಹೇಳುವಾಗ ನಾವು ಎಲ್ಲಾ ವಿಚಾರಗಳಿಂದ ನಾವು ಸೆಪರೇಟ್ ಆಗ್ಬೇಕಂತೆ. ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಇಂದ ಸಪರೇಟ್ ಆಗ್ಬೇಕು. ಬೇಡದೇ ಇರುವಂತ ವಿಚಾರಗಳಿಂದ ನಾವು ಸಪರೇಟ್ ಆಗ್ಬೇಕು. ವಿ ಆರ್ ಕಾಲ್ಡ್, ವಿ ಆರ್ ಸಪರೇಟೆಡ್ ಫ್ರಮ್ ದಿಸ್ ವರ್ಲ್ಡ್. Hallelujah. ಮತ್ತೆ 8ನೇ ಪಾಯಿಂಟ್ಗೆ ಹೋಗೋಣ ನಾವು, ರೈಚಸ್ನೆಸ್ ಎಂಬುದಾಗಿ. ವಿ ಹ್ಯಾವ್ ಟು ವೇರ್ ದ ರೈಚಸ್ನೆಸ್ ಆಫ್ ಕ್ರೈಸ್ಟ್.
ಕ್ರಿಸ್ತನ ಒಂದು ನೀತಿವಂತಿಕೆಯನ್ನು ನಾವು ಧರಿಸಿಕೊಳ್ಳುವಾಗ ಈ ಒಂದು ಪ್ರೊಫೆಟಿಕ್ ಫಂಡಮೆಂಟಲ್ ನಮಗೆ ವರ್ಕ್ ಆಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ರೈಚಸ್ನೆಸ್ ನಮ್ಮ ಮೇಲೆ ಇರುವಾಗ, ರೈಚಸ್ನೆಸ್ ನಾವು ಧರಿಸಿರುವಾಗ, ಯು ಹ್ಯಾವ್ ದ ರೈಟ್ ಟು ರಿಸೀವ್ ದ ವರ್ಡ್ ಆಫ್ ಗಾಡ್, ದ ವಾಯ್ಸ್ ಆಫ್ ಗಾಡ್, ದ ಹಾರ್ಟ್ ಆಫ್ ಗಾಡ್, ದ ಇಂಟೆನ್ಷನ್ಸ್ ಆಫ್ ಗಾಡ್, ದ ವಿಲ್ ಆಫ್ ಗಾಡ್, ದ ಪ್ಲಾನ್ ಆಫ್ ಗಾಡ್. ಯು ಕ್ಯಾನ್ ರಿಸೀವ್, ಯು ಹ್ಯಾವ್ ದ ರೈಟ್ ಅಂತ. whenever you say, whenever you speak, you have the right ಅಂತ. Hallelujah. The righteousness makes you right before God ಅಂತ. Hallelujah. ಅದಕ್ಕೆ the fundamental of prophecy or prophetic or prophet is wearing the righteousness of Christ ಅಂತ. Hallelujah. The last 9ನೇ ಪಾಯಿಂಟ್ ಏನಂತಂದ್ರೆ unsettled ಅಂತ. If anything is unsettled in the previous, if anything is unsettled in the present, if anything is unsettled, you need to settle it. Hallelujah. You need to say, Lord, I'm sorry for this, Lord. And I want to settle it now, Lord. Settle my account, Lord. Close my account, Lord. Let me be before you as an new instrument ಅಂತ. Hallelujah. ಒಳಗಡೆ ಸಮಾಧಾನ ಇಲ್ಲ ಅಂತಂದ್ರೆ, ಹಳೆ ಒಂದು ವಿಚಾರ ಇರ್ಬೋದು, ಇವಾಗಿರುವಂಥ ವಿಚಾರ ಇರ್ಬೋದು, ಪ್ರಾಫೆಸಿಲಿ ಮೂವ್ ಆಗ್ಬೇಕಂತಂದ್ರೆ ಸೆಟಲ್ಮೆಂಟ್ ಆಗ್ಬಿಡ್ಬೇಕು, ಮಾಡಿಬಿಡ್ಬೇಕು, ಬಗೆಹರಿಸ್ಬಿಡ್ಬೇಕು. ಅವಾಗಲೇ ಮೂವ್ ಆಗೋಕ್ಕಾಗತ್ತೆ. ಬಗೆಹರಿಸಲಿಲ್ಲ ಅಂದ್ರೆ ಮೂವ್ ಆಗೋಕ್ಕಾಗಲ್ಲ. ನೀನೇ ಬಗೆಹರಿಸ್ಕೊಂಡಿಲ್ಲ ಅಂತಂದ್ರೆ ನೀನು ಹೋಗಿ ಯು ಕೆನಾಟ್ ಮೂವ್ ಇನ್ ದ ಪ್ರೊಫೆಟಿಕ್ ಕಾಲಿಂಗ್. ದಟ್ ಈಸ್ ಅ ಫಂಡಮೆಂಟಲ್. ಇವಾಗ ನಾವು ಒಂದು ಇಂಪಾರ್ಟೆಂಟ್ ಮೇನ್ ಟಾಪಿಕ್ಗೆ ಹೋಗೋಣ, ದ ವೇಸ್ ಆಫ್ ಪ್ರಾಫೆಸಿ ಎಂಬುದಾಗಿ, ಪ್ರವಾದನೆ ಮಾಡುವಂತ ಒಂದು ದಾರಿಗಳು, ಮಾರ್ಗಗಳು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ದೇವರು ಹೇಗೆ ಎಕ್ಸಾಕ್ಟ್ ಆಗಿ ಒಂದು ಪ್ರವಾದನೆಗಳನ್ನ ದೇವರು ಕೊಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಾವು ಸತ್ಯವೇದದ ಮುಖಾಂತರವಾಗಿ ನಾವು ನೋಡ್ಕೊಳ್ಳುವುದಾದ್ರೆ, ಪ್ರವಾದಿಗಳು ಬರುವಾಗ ಎಲ್ಲಾ ರೀತಿಯಾದಂಥ ಪ್ರವಾದಿಗಳಿಗೆ ದೇವರು ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರವಾದನೆಗಳನ್ನ ಕೊಟ್ಟಿದ್ದಾರೆ, ಒಂದು ವಿಷಯಗಳನ್ನ ಕೊಟ್ಟಿದ್ದಾರೆ, ಅವರಿಗೆ ಒಂದು ಅಸೈನ್ಮೆಂಟ್ ಅನ್ನ, ಒಂದು ಟಾಸ್ಕ್ ಅನ್ನ ದೇವರು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಪ್ರವಾದನೆಯಲ್ಲಿ ಬಹು ಮುಖ್ಯವಾಗಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಹೇಗೆ ಪ್ರವಾದನೆ ಕೊಡ್ತಾರೆ, ದ ವೇಸ್ ಆಫ್ ಪ್ರಾಫೆಸಿ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ಮೊದಲನೇ ಒಂದು ವಿಷಯ ಏನು ಅಂತಂದ್ರೆ ರಿವೀಲ್ಡ್ ಪ್ರಾಫೆಸಿ ಅಂತ. ಏನಂತೆ? ರಿವೀಲ್ಡ್ ಪ್ರಾಫೆಸಿ. ದೇವರು ಪ್ರವಾದನೆಯನ್ನ ಪ್ರಕಟಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಏನ್ ಮಾಡಿದ್ರಂತೆ? ಪ್ರಕಟಿಸಿರು ಎಂಬುದಾಗಿ ಈ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ದೇವರು ಯಾವಾಗ ಪ್ರವಾದನೆಯನ್ನ ಪ್ರಕಟಿಸ್ತಾರೆ ಅಂತಂದ್ರೆ, ಹೇಗೆ ಪ್ರಕಟಿಸ್ತಾರೆ ಅಂತಂದ್ರೆ, ನೋಡ್ರಿ, ಇದು ಎಲ್ಲಾ ಬೇಸಿಕ್ಗಳಿಗಿಂತ ತುಂಬಾ ಅಡ್ವಾನ್ಸ್ ಆಗಿರುವಂತ ವಿಷಯ ಬಂದು ರಿವೀಲ್ಡ್ ಅಂತ. ಏನಂತೆ? ರಿವೀಲ್ಡ್ ಅಂತ. ವಿ ಕ್ಯಾನ್ ಸೇ, ಹೆಂಗೆ ದೇವರು ವಾಕ್ಯವನ್ನ ಕೊಡ್ತಾರೆ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಸ್ಪಿರಿಟ್, ನಮ್ಮ ಆತ್ಮದಲ್ಲಿ ದೇವರು ಒಂದು ವಿಷಯವನ್ನ ಪ್ರಕಟಿಸ್ತಾರೆ ಅಂತೆ. ಪ್ರಕಟಣೆ ಅಂತ ಅಂದ್ರೆ ಏನು ಅಂತಂದ್ರೆ, ಆ ಒಂದು ವಿಚಾರದ ಕುರಿತಾಗಿ ಪವಿತ್ರ ಆತ್ಮ ನಿಮ್ಗೆ ಒಂದೇ ಒಂದು ಮಾತಿನಲ್ಲಿ ಎಲ್ಲಾ ವಿಚಾರವನ್ನ ತಿಳಿಸಿರ್ತಾರಂತೆ. ಹೇಗೆ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಆ ಒಂದು ಮಾತನ್ನ ಹೇಳುವಾಗ ನಮ್ಗೆ ಗೊತ್ತಾಗ್ಬಿಡ್ತದಂತೆ ದೇವರು ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ದೇವರು ಆ ಒಂದು ಮಾತನ್ನ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗೋದೇ ರಿವೀಲ್ಡ್ ಅಂತೆ. ರಿವೀಲ್ಡ್ ಅಂದ್ರೆ ಸೆಡ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂತ ದೇವರು ಹೇಳ್ಬಿಡೋದೇ ರಿವೀಲ್ಡ್ ಅಂತ. ಹಾಲಲ್ಲೂ ಏನಂತೆ? ರಿವೀಲ್ಡ್. ಹಾಗಾಗಿ ಈ ಒಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 2ನೇ ಅರಸುಗಳು 8ನೇ ಅಧ್ಯಾಯ 11 ಮತ್ತು 12 ವಚನವನ್ನ ಓದ್ಕೊಳ್ಳೋಣ. 2 Kings chapter 8 verse from 11 and 12. ಆದರೂ ಅವನು ಸತ್ಯ ಒಪ್ಪುವೆನೆಂದು ಯೆಹೋವನು ತಿಳಿಸಿದ್ದಾನೆ ಎಂದು ಹೇಳಿ, ಅವನು ನಾಚಿಕೊಳ್ಳುವ ತನಕ ಸ್ಥಿರದೃಷ್ಟಿಯಿಂದ ಅವನನ್ನು ನೋಡಿ ಅಳತೊಡಗಿದನು. ಅಜಾಹೇಲನು ಅವನನ್ನು, ನನ್ನ ಒಡೆಯ, ಯಾಕೆ ಅಳುತ್ತಿ ಎಂದು ಕೇಳಿದನು. ಅದಕ್ಕೆ ಅವನು, ನೀನು ಇಸ್ರಾಯೇಲಿಗೆ ಎಷ್ಟು ಕೀಡು ಮಾಡುವಿ ಎಂಬುದು ನನಗೆ ಪ್ರಕಟವಾಯಿತು. ನೀನು ಅವರ ಕೋಟೆಗಳಿಗೆ ಬೆಂಕಿ ಹೊತ್ತಿಸುವಿ, ಯೌವನಸ್ಥರನ್ನು ಕತ್ತಿಯಿಂದ ಸಂಹರಿಸುವಿ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವಿ, ಗರ್ಭಿಣಿಯರ ಹೊಟ್ಟೆಯನ್ನು ಸೀಳುವಿ ಎಂದು ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಎಲೀಷನು ದಮಸ್ಕಸ್ಗೆ ಹೋದಾಗ ಅಲ್ಲಿ ದಮಸ್ಕಸ್ ಅಲ್ಲಿ ಸಿರಿಯಾ ದೇಶದಲ್ಲಿ ಇರುವಂತ ರಾಜ ಅಸ್ವಸ್ಥನಾಗಿದ್ದಾನೆ, ಕಾಯಿಲೆಯಲ್ಲಿದ್ದಾನೆ. ಅದಕ್ಕೆ ಸೆಂಚುರಿಯನ್ ಆಗಿರುವಂತ, ಶತಾಧಿಪತಿಯಾಗಿರುವಂತ ಹಜಾಯೇಲನನ್ನ ಹೋಗಿ ನೀನು ದೇವರ ಸೇವಕನ ಹತ್ರ ನಾನು ಗುಣ ಆಗ್ತೀನ ಇಲ್ವಾ ಕೇಳ್ಕೊಂಡ್ ಬಾ ಅಂತ ಹೇಳಿದಾಗ, ಹಜಾಯೇಲನು ಹೋಗ್ಬಿಟ್ಟು ಏನ್ ಮಾಡ್ತಾನಂತೆ, ಅವನ ಹತ್ರ, ಎಲೀಷನ ಹತ್ರ ಹೋಗಿ ನನ್ನ ಒಂದು ರಾಸನು ಗುಣ ಆಗ್ತಾನ ಇಲ್ವಾ ಹೇಳು ಅಂತ ಹೇಳಿದಾಗ ಅವನು ಹೇಳ್ತಾನಂತೆ, ಹೇಗೋ ಗುಣ ಆಗ್ತಾನೆ, ಆದ್ರೆ ಸತ್ತೇ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಎಲೀಷನು ಏನ್ ಮಾಡ್ತಾ ಇದ್ದಾನಂತೆ, ಹಜಾಯೇಲನನ್ನ ಸ್ಥಿರ ದೃಷ್ಟಿಯಿಂದ ನೋಡ್ತಾ ಇದ್ದಾನಂತೆ. ಅವನಿಗೆ ನಾಚಿಕೆ ಆಗುವವರೆಗೂ ಸ್ಥಿರ ದೃಷ್ಟಿಯಿಂದ ನೋಡಿ ಎಲೀಷನು ಅಳತೊಡಗಿದನಂತೆ. ಎಲೀಷನ್ ಏನ್ ಮಾಡ್ದ? ಅಳತೊಡಗಿದನು. ಅದಕ್ಕೆ ಏನಾಯ್ತಂತೆ, ಅವ್ನು ಕೇಳಿ, ನನ್ನ ಒಡೆಯ ಯಾಕೆ ಅಳುತ್ತಿ ಅಂದನು. ಅವಾಗ ಅವನು ಏನ್ ಹೇಳ್ತಾನಂತೆ, ಅವನು, ನೀನು ಇಸ್ರಾಯೇಲರಿಗೆ ಎಷ್ಟು ಕೇಡು ಮಾಡಿವಿ ಎಂದು ನನಗೆ ಪ್ರಕಟವಾಯಿತು ಅಂತ. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ಬಿಕಾಸ್ ಐ ನೋ ದ ಈವಿಲ್ ಅಂತ. ಅಲ್ಲೂ ನನಗೆ ಗೊತ್ತು. ಇಲ್ಲಿ ಕನ್ನಡದಲ್ಲಿ ಎಲೀಷನ್ ಏನ್ ಹೇಳ್ತಾನೆ, ನನಗೆ ಪ್ರಕಟವಾಯಿತು. ಪ್ರಕಟವಾಯಿತು ಅಂದ್ರೆ ಐ ನೋ. ಹಲ್ಲೆಲೂಯಾ. ಈ ಪ್ರಾಫೆಸಿ ಹೇಗೆ ಅಂತಂದ್ರೆ, ದೇವರು ಎಲೀಷನಿಗೆ ಪ್ರಕಟ ಮಾಡಿದ್ರಂತೆ.
ಗೊತ್ತಾಯ್ತು, ಎಲಿಷನಿಗೆ ಗೊತ್ತಾಯ್ತು ಏನ್ ವಿಚಾರ ನಡೀತಿದೆ, ಈ ವ್ಯಕ್ತಿ ಯಾರು, ನನ್ನ ಮುಂದೆ ನಿಂತಿರುವಂತ ವ್ಯಕ್ತಿ ಯಾರು, ನನ್ನ ಮುಂದೆ ನಿಂತಿರುವಂತ ವ್ಯಕ್ತಿ ಏನನ್ನ ಮಾಡ್ಲಿಕ್ಕಿದ್ದಾನೆ ಅಂತ ಹೇಳ್ಬಿಟ್ಟು ಎಲಿಷನಿಗೆ ಪ್ರಕಟವಾಯಿತು. ಅದಕ್ಕೆ ಎಲಿಷವನ ಸ್ಥಿರ ದೃಷ್ಟಿಯಿಂದ ನೋಡಿ ಅಳತೊಡಗಿದನಂತೆ. ವೇಸ್ ಆಫ್ ಪ್ರಾಫಸಿ ನಾವು ಅರ್ಥ ಮಾಡ್ಕೊಳ್ಬೇಕು. ರಿವೀಲ್ಡ್ ಪ್ರಾಫಸಿ ಅಂತಂದ್ರೆ ಗಾಡ್ ವಿಲ್ ರಿವೀಲ್ ಟು ಯು ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್, ವಾಟ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಏನ್ ವಿಚಾರಗಳು ನಡೀತದೆ, ಈ ವ್ಯಕ್ತಿ ಯಾರು, ಯಾವಾಗಾದ್ರೂ ದೇವರು ನಿಮ್ಮ ಹೃದಯದಲ್ಲಿ, ನಿಮ್ಮ ಆತ್ಮದಲ್ಲಿ ರಿವೀಲ್ ಮಾಡಿದ್ರೆ ದಟ್ ಈಸ್ ಎ ರಿವೀಲ್ಡ್ ಪ್ರಾಫಸಿ ಅಂತೆ. ಹಲ್ಲೆಲೂಯಾ. ಐ ಆಮ್ ಸ್ಪೀಕಿಂಗ್, ಮತ್ತೆ ನಾನು ಹೇಳ್ತೇನೆ, ದಿಸ್ ಇಸ್ ಅನ್ ಅಡ್ವಾನ್ಸ್ಡ್ ಅಂತೆ. ಇದು ತುಂಬಾ ಅಡ್ವಾನ್ಸ್ ಆಗಿರುವಂತದ್ದು. ಕೆಲವೊಂದು ಪ್ರಾಫಸಿಗಳಿಗೆ ಇನ್ನ ಬೇಸಿಕಲ್ ಇರುವಂತವ್ರು ದೇವರ ವಾಕ್ಯಗಳನ್ನ ಓದಿ ಅರ್ಥ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಆಮೇಲೆ ಏನ್ ಮಾಡ್ತಾರೆ, ಪ್ರಾಫಿಟಿಕಲಿ ಮೂವ್ ಆಗ್ತಾರೆ. ಅದ್ರ ರಿವೀಲ್ಡ್ ಅಂತಂದ್ರೆ ಇಟ್ ಆಸ್ ಅನ್ ಅಡ್ವಾನ್ಸ್ಡ್ ಲೆವೆಲ್. ನಿನ್ನ ದೇವರ ವಾಕ್ಯವನ್ನು ನೀನು ಓದುವುದು ಬೇಡ, ನೀನು ಹೆಚ್ಚಾಗಿ ನೀನು ಪ್ರಾರ್ಥನೆ ಮಾಡದೆ ಇದ್ರೂ ಕೂಡ ದೇವರು ಆ ಒಂದು ಸಮಯದಲ್ಲಿ ಏನ್ ಹೇಳ್ತಾರೆ ಗೊತ್ತಾಗ್ಬಿಡುತ್ತದೆ, ರಿವೀಲ್ಡ್ ಅಂತ. ಹಲ್ಲೆಲೂಯಾ. ಆ ಒಂದು ರಿವೀಲ್ಡ್ ಏನಂತಂದ್ರೆ ನೀನು ಎಲ್ಲದ್ರಲ್ಲಿ ನೀನು ಮುಗಿಸಿದ್ಯಾ, ಪ್ರಾರ್ಥನೆ ಮಾಡೋದು, ವಾಕ್ಯ ಓದು, ಎಲ್ಲದ್ರಲ್ಲಿ ನೀನು ಏನ್ ಮಾಡಿದ್ಯಾ ಅಂತೆ, ನೀನು ಆಲ್ರೆಡಿ ನೀನು ಕರೆಕ್ಟ್ ಆಗಿದ್ಯಾ, ಅದಕ್ಕೆ ದೇವರು ಏನ್ ಮಾಡ್ತಾರೆ, ರಿವೀಲ್ ಮಾಡಿಬಿಡ್ತಾರಂತೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. ಅದೇ ಒಂದು ಪುಸ್ತಕದಲ್ಲಿ 4ನೇ ಅಧ್ಯಾಯ 27ನೇ ವಚನವನ್ನ ನಾವು ಓದ್ಕೊಳ್ಳೋಣ. ಆಕೆಯು ಆ ಸೇವಕನಿಗೆ ಕ್ಷೇಮ ಎಂದು ಉತ್ತರ ಕೊಟ್ಟು ಬೆಟ್ಟದ ಮೇಲಿದ್ದ ದೇವರ ಮನುಷ್ಯನ ಬಳಿಗೆ ಬಂದು ಆತನ ಪಾದಗಳನ್ನು ಇದ್ದಳು. ಗೆಹಜಿಯು ಆಕೆಯನ್ನು ದೂರುವುದಕ್ಕಾಗಿ ಹತ್ತಿರ ಬರಲು ದೇವರ ಮನುಷ್ಯನು ಅವನಿಗೆ, ಬಿಡು, ಆಕೆಯ ಮನಸ್ಸಿನಲ್ಲಿ ಬಹು ದುಃಖವಿರುವ ಹಾಗೆ ತೋರುತ್ತದೆ. ಯೆಹೋವನು ಆಕೆಯ ದುಃಖವನ್ನು ಅವನಿಗೆ ಪ್ರಕಟಿಸಲಿಲ್ಲ, ಮರೆ ಮಾಡಿದ್ದಾನೆ ಎಂದು ಹೇಳಿದನು. ಆಮೇನ್. ಹಲ್ಲೆಲೂಯಾ. ಇಲ್ಲೇನಾಗಿದೆ, ಶೂನ್ಯ ಮೇಲಾದಂತ ಒಂದು ಸ್ತ್ರೀ, ಮಹಿಳೆ, ಅವಳ ಮಗ ಸತ್ತು ಹೋಗಿದ್ದಾನೆ. ಎಲಿಷನು ಯಾವಾಗಲೂ ಕೂಡ ಆ ಒಂದು ದಾರಿಯಿಂದ ಹಾದು ಹೋಗುವಾಗ ಈ ಒಂದು ಮನುಷ್ಯನು ದೇವರ ಮನುಷ್ಯನಾಗಿದ್ದಾನೆ ಅಂತ ಹೇಳಿ ಅವರ ಗಂಡ ಹತ್ರ ಮಾತಾಡಿ ಅವರ ಮನೆಯ ಮೇಲೆಗಡೆನೆ ಮಳಿಗೆಯ ಮೇಲೆ ಒಂದು ಮಳಿಗೆ ಮಾಡಿ ಕೊಡ್ತಾರೆ. ಒಂದು ಮನೆಯ ಮೇಲೆ ಒಂದು ಮಳಿಗೆ ಮಾಡಿ ಕೊಡ್ತಾರೆ. ಆ ಮಳಿಗೆಯಲ್ಲಿ ಏನಂತೆ, ಎಲಿಷನಿಗೆ ಕೂತ್ಕೊಳ್ಳೋಕೆ ಒಂದು ಟೇಬಲ್, ಒಂದು ಮಂಚ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಎಲಿಷನು ಆ ಮಾರ್ಗವಾಗಿ ಹೋಗುವಾಗೆಲ್ಲ ಬಂದು ಆ ಒಂದು ಇದರಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದ. ಆದ್ರೆ ಎಲಿಷನು ಒಂದಿನ ಕರೆದು ಏನ್ ಮಾಡ್ತಾರೆ, ನಿನ್ಗೆ ಏನ್ ಬೇಕು ಅಂದ್ರೆ ನನಗೇನು ಬೇಡ ಅಂತ ಹೇಳ್ತಾರೆ. ಆದ್ರೆ ಎಲಿಷನ ಸೇವಕನ ಹೇಳ್ತಾನೆ, ಇವಳಿಗೆ ಒಂದು ಮಗು ಇಲ್ಲ ಅಂತ ಹೇಳಿದಾಗ ಹೇಳ್ತಾನೆ, ಬರೋ ವರ್ಷ ಇಷ್ಟೊತ್ತಿಗೆ ನಿನ್ಗೆ ಮಗು ಆಗುತ್ತೆ ಅಂತ. ಯಾವ ಮಾತನ್ನ ಎಲಿಷ ಹೇಳ್ತಾನೆ, ಆ ಮಗು ಹುಡ್ತಾನೆ, ಆ ಹುಡುಗ ಬೆಳಿತಾನೆ, ಹುಡುಗ ಸ್ವಲ್ಪ ದೊಡ್ಡವನಾಗ್ತಾನೆ. ಆದ್ರೆ ಆ ಹುಡುಗ ಒಂದು ದಿನ ತುಂಬಾ ತೀರಾ ತಲೆನೋವಿಂದ ಸತ್ತು ಹೋಗ್ತಾನೆ. ಅದಕ್ಕೆ ಅವಳೇನ್ ಮಾಡ್ತಾಳೆ, ಅವನ ತೆಗೆದುಕೊಂಡು ಹೋಗಿ ಎಲಿಷನ ಒಂದು ಮಳಿಗೆ ಎಲ್ಲಿದೆ, ಎಲಿಷ ಎಲ್ಲಿ ಒಂದು ಬೆಡ್ಡಲ್ಲಿ ಮಲ್ಕೋತಾ ಇದ್ದ ಅಲ್ಲಿ ಮಲಗಿಸ್ಬಿಟ್ಟು ಕತ್ತೆಗೆ ತಡ ಹಾಕಿಸಿ, ಬೇಗ ಬೇಗ ನಾನು ಹೇಳೋವರೆಗೂ ನಿಲ್ಲಿಸ್ಬೇಡ ಸೇವಕರನ್ನ ಹೇಳ್ಬಿಟ್ಟು ಕತ್ತೆಗೆ ಹೊಡೆದುಕೊಂಡು ಆ ಎಲಿಷನ್ ಎಲ್ಲಿದ್ದಾನೆ, ಕಾರ್ಮೆಲ್ ಬೆಟ್ಟದ ಮೇಲೆ ಎಲಿಷನ್ ಇರುವಾಗ ಅಲ್ಲಿ ದೂರದಿಂದ ಅವನ ಸೇವಕ ನೋಡ್ತಾ ಇದ್ದಾನೆ, ಶೂನ್ಯ ಮಾಡದ ಸ್ತ್ರೀ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಅವನು ಹೋಗಿ ಅವನು ವಂದನೆ ಮಾಡುವಾಗಲೇ ಅವಳು ಏನ್ ಮಾಡ್ತಾರಲ್ಲಂತೆ, ಅವನು ಎಲಿಷನ ಬಳಿ ಹೋಗ್ತಾ ಇರುವಾಗ ಎಲಿಷ ಏನ್ ಮಾಡ್ದಂತೆ, ಗೆಹಜಿ ಅವನ ದೂರ ಹೋಗ್ತಾ ಇದ್ದಾಳೆ. ಆದ್ರೆ ಅವಳು ಏನ್ ಮಾಡ್ತಿದ್ದಾಳಂತೆ, ಬಹು ವೇದನೆಯಿಂದ ಇರುವಾಗ ಎಲಿಷನ್ ಹೇಳ್ತಿದ್ದಾನೆ, ಅವಳು ತುಂಬಾ ದುಃಖದಲ್ಲಿದ್ದಾಳೆ, ಅವಳನ್ನ ಬಿಟ್ಬಿಡು, ಅವಳಿಗೆ ಆಗಿರುವಂತ ನೋವನ್ನ ದೇವರು ನನಗೆ ಪ್ರಕಟ ಮಾಡಲಿಲ್ಲ, ದೇವರು ನನಗೆ ಮರೆ ಮಾಡಿದ್ದಾರೆ. ಹಲ್ಲೆಲೂಯಾ. ಏನ್ ಮಾಡಿದ್ದಾರೆ ಅಂತ ದೇವರು? ಈ ಎಲ್ಲಾ ಸ್ಟೋರಿ ನಾವು ಕೇಳುವಾಗ ನಾವು ಫೋಕಸ್ ಮಾಡ್ಬೇಕಾಗಿರುವಂತದ್ದು ವಿಚಾರ ಏನಂತಂದ್ರೆ, ಯೆಹೋವನು ನನಗೆ ಮರೆ ಮಾಡಿದ್ದಾನೆ, ಯೆಹೋವನು ನನಗೆ ಪ್ರಕಟ ಮಾಡಿಲ್ಲ. ಹಲ್ಲೆಲೂಯಾ. ದಿ ಥಿಂಗ್ಸ್ ವಿಚ್ ಆರ್ ರಿವೀಲ್ಡ್ ಅಂಡ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ರಿವೀಲ್ಡ್. ಹಲ್ಲೆಲೂಯಾ. ಇವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಒಳಗಡೆ ದೇವರು ಏನ್ ರಿವೀಲ್ ಮಾಡ್ತಾ ಇದ್ದಾರೆ, ನಮಗೆ ದೇವರು ಏನ್ ರಿವೀಲ್ ಮಾಡುವುದಿಲ್ಲ, ಇದೆಲ್ಲ ಪ್ರಾಫಸಿಯಲ್ಲಿ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಇದು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿಯಲ್ಲಿ ಎಲಿಷ ದೇವರೊಟ್ಟಿಗೆ ಕನೆಕ್ಷನ್ ಇಟ್ಕೊಂಡಿದ್ದ. ಎಲಿಷ ಹೇಳ್ತದೆ, ದೇವ್ರು ಯಾಕೆ ನನಗೆ ಹೇಳಿಲ್ಲ, ದೇವ್ರು ನನಗೆ ಮರೆ ಮಾಡಿಬಿಟ್ರಲ್ಲ. ಅಲ್ಲಿ ನಮ್ಗೆ ಅರ್ಥ ಆಗ್ಬೇಕು, ಹೌ ಬೋಲ್ಡ್ ವಾಸ್ ಹಿಸ್ ಸ್ಟೇಟ್ಮೆಂಟ್ ಟು ಸೇ ದಟ್ ಅಂತ. ಹಲ್ಲೆಲೂಯಾ. ಎಷ್ಟು ಬೋಲ್ಡ್ ಆಗಿ ಎಲಿಷ ಹೇಳ್ತಾ ಇದ್ದಾರೆ, ನನಗೆ ದೇವರು ಮರೆ ಮಾಡಿದಾರಲ್ಲ. ನಾವು ಯಾವಾಗಾದ್ರೂ ಯಾವುದೇ ವಿಷಯದಲ್ಲಿ ಯಾಕೆ ದೇವರು ನನಗೆ ಹೇಳಿಲ್ಲ ಅಂತ ನಾವು ಕ್ವಶನ್ ಮಾಡ್ತೀರಾ? ದೇವರು ನನಗೆ ಮರೆ ಮಾಡಿದ್ರು ಅಂತ ನಾವು ಹೇಳ್ತೀರಾ? ಹಲ್ಲೆಲೂಯಾ. ಹಾಗಾಗಿ ಫ್ಯೂ ಥಿಂಗ್ಸ್ ದೇವರು ರಿವೀಲ್ ಮಾಡುವಾಗ ವಿ ನೀಡ್ ಟು ಕೀಪ್ ಅಂಡ್ ಕಾನ್ಸ್ಟೆಂಟ್ ಕನೆಕ್ಷನ್ ವಿತ್ ದ ಲಾರ್ಡ್ ಅಂಡ್ ವಿ ನೀಡ್ ಟು ಸೇ, ಲಾರ್ಡ್, ಇದನ್ನ ದೇವರು ನನಗೆ ಈ ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ. ರಿವೀಲ್ಡ್ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು, ದೇವರು ಪ್ರಕಟ ಮಾಡುವಂಥದ್ದಾಗಿದೆ. ಎರಡನೇ ಒಂದು ಪಾಯಿಂಟ್ ಬಂದ್ಬಿಟ್ಟು ವಿಷನ್ ಅಂತೆ. ದ ವೇಸ್ ಆಫ್ ಪ್ರಾಫಸಿಯಲ್ಲಿ ಎರಡನೇ ಒಂದು ಪಾಯಿಂಟ್ ಬಂದು ವಿಷನ್. ದೇವರು ದರ್ಶನದ ಮುಖಾಂತರವಾಗಿ ಮಾತಾಡ್ತಾರೆ. ದೇವರು ಯಾರ್ಯಾರಿಗೆ ಯಾವಾಗ ಯಾವ ತರ ದರ್ಶನ ಕೊಟ್ಟಿದ್ದಾರೆ ಎಂಬುದಾಗಿ ನೋಡ್ಕೊಳ್ಳೋಣ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳೋಣ. ಯೆಹೂದ ದೇಶದ ಅರಸರಾದ ಉಜ್ಜೀಯನು, ಯೋತಾಮನು, ಆಹಾಜ್, ಹಿಜ್ಕೀಯ ಇವರ ಕಾಲದಲ್ಲಿ ಯೆಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಆದ ದೈವ ದರ್ಶನ. ಆಕಾಶ ಮಂಡಲವೆಲ್ಲ ಆಲಿಸು,
ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ತಂದಿದ್ದ ಮಕ್ಕಳೇ ದ್ರೋಹ ಮಾಡಿದ್ದಾರೆ. ಓಕೆ, ಯಹೂದ ದೇಶದ ಅರಸನಾದ ಉಜ್ಜಿಯ, ಯೋತಾಮ, ಆಹಾಜ, ಹಿಜ್ಕಿಯ ಇವರ ಕಾಲದಲ್ಲಿ ಯಹೂದದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಆದ ದೈವ ದರ್ಶನ. ಅಂದ್ರೆ ಈ ಒಂದು ದರ್ಶನ ಹೇಗೆ ಆಗ್ತಾ ಇದೆ ಅಂತಂದ್ರೆ, ದೈವ ದರ್ಶನ ಹೇಗೆ ಈ ಒಂದು ಪ್ರವಾದನೆ ಹೇಗೆ ನಡೀತಾ ಇದೆ ಯೆಶಾಯನ ಒಂದು ಜೀವಿತದಲ್ಲಿ? ದೈವ ದರ್ಶನ, ಥ್ರೂ ದ ವಿಷನ್. ಹಾಲೆಲೂಯ. ಐಸಾಯ ಇಸ್ ಸೀಯಿಂಗ್ ದ ವಿಷನ್. ಹಾಲೆಲೂಯ. ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ, ಐಸಾಯ ಚಾಪ್ಟರ್ 6 ವರ್ಸ್ 1. ಅರಸನಾದ ಉಜ್ಜೀಯನ ಕಾಲದ ವರ್ಷದಲ್ಲಿ ಕರ್ತನು ಉನ್ನತ ಸಿಂಹಾಸನದೂರನಾಗಿರುವುದನ್ನು ಕಂಡೆನು. ಆಮೇನ್. ಹಾಲೆಲೂಯ. ಏನಂತೆ? ಹಿಸ್ ಸೀಯಿಂಗ್ ಎ ವಿಷನ್. ಐಸಾಯ ಇಸ್ ಸೀಯಿಂಗ್ ಎ ವಿಷನ್. ಹಾಲೆಲೂಯ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ, ಎಜಿಕಿಯಲ್ 1:1. ಕೆಬಾರ್ ನದಿ ಹತ್ತಿರ ಸೆರೆಯಾಗಿ ವಾಸಿಸುತ್ತಿದ್ದ ಯಹೂದ್ಯರ ಮಧ್ಯದಲ್ಲಿ ನಾನು ಸೇರಿಕೊಂಡಿರುವಾಗ 30ನೇ ವರ್ಷದ 4ನೇ ತಿಂಗಳಿನ 5ನೇ ದಿನದಲ್ಲಿ ಆಕಾಶವು ಒಡೆದು ನನಗೆ ದೇವ ದರ್ಶನಗಳು ಉಂಟಾದವು. ಆಮೇನ್. ಹಾಲೆಲೂಯ. ಎಜಿಕಿಯಲ್ ಏನ್ ಹೇಳ್ತದೆ? ಆಕಾಶವು ಒಡೆದು ನನಗೆ ದೈವ ದರ್ಶನಗಳು ಉಂಟಾದವು ಅಂತ. ಹಾಲೆಲೂಯ. ಹೇಗೆ ಪ್ರಾಫಸಿ ವರ್ಕ್ ಆಗ್ತದೆ ಯೆಶಾಯ ಜೀವಿತದಲ್ಲಿ? He saw the vision. ಒಬಾದ್ಯ 1st ವರ್ಸ್ ಓದ್ಕೊಳ್ಳೋಣ. ಒಬದ್ಯನಿಗೆ ದೈವ ದರ್ಶನ, ಕರ್ತನಾದ ಯೆಹೋವನು ಎದೋಮಿನ ವಿಷಯವಾಗಿ. ಒಬಾದ್ಯನಿಗೆ ಆದ ದೈವ ದರ್ಶನ. ದರ್ಶನ ಅಂತಂದ್ರೆ ವಿಷನ್, ದೈವ ಅಂದ್ರೆ ಡಿವೈನ್. ಸೀಯಿಂಗ್ ದ ವಿಷನ್ ಫ್ರಮ್ ದ ಲಾರ್ಡ್. ಹಾಲೆಲೂಯ. ಹೀಗೆ ಇನ್ನ ನೋಡುವುದಾದ್ರೆ ಎಲ್ಲ ಪ್ರವಾದನೆ ಪುಸ್ತಕಗಳಲ್ಲಿ ಹೇಗೆ ಪ್ರವಾದನೆ ಅವ್ರಿಗೆ ಬರ್ತಾ ಇದೆ ಅಂತ ಹೇಳುವಾಗ, ಸಮ್ ಪೀಪಲ್ ಆರ್ ರಿವೀಲ್ಡ್, ದೇ ನೋ. ಸಮ್ ಪೀಪಲ್ ಆರ್ ಸೀಯಿಂಗ್ ದ ವಿಷನ್, ಸಮ್ ಪೀಪಲ್ ರಿಸೀವ್ ದ ವರ್ಡ್ ಆಫ್ ಗಾಡ್. ಇವಾಗ ನಾವು ನೋಡಿದ್ರಿ ವಿಷನ್. ಸೊ ವಿಷನ್ ಅಲ್ಲಿ ನಾವು ನೋಡುವಾಗ ಹೇಗೆ ಅಂತ, ಹೇಗೆ ಒಂದು ಪ್ರಾಫಸಿ ಈ ಪ್ರಾಫಿಟ್ಸ್ಗೆ ಬಂತು, ಈ ಪ್ರಾಫಿಟ್ಸ್ ಈ ಒಂದು ಪ್ರಾಫಸಿಗಳನ್ನ ಹೇಗೆ ವರ್ಕ್ ಮಾಡಿದ್ರು, ಹೇಗೆ ಬರೆದ್ರು ಎಂಬುದಾಗಿ ನಾವು ನೋಡ್ಕೊಳ್ಬೇಕಾಗಿದೆ. ಮತ್ತು 3ನೇ ಪಾಯಿಂಟ್ಗೆ ನಾವು ಹೋಗೋಣ. ಫಸ್ಟ್ ಏನನ್ನು ಕಲ್ತ್ಕೊಂಡ್ರೆ ನಾವು? ದ ವೇಸ್ ಆಫ್ ಪ್ರಾಫಸಿಯಲ್ಲಿ ದ ರಿವೀಲ್ಡ್. ಸೆಕೆಂಡ್ ಈಸ್ ವಿಷನ್. ಥರ್ಡ್ಗೆ ಹೋಗೋಣ, ಹೌ ಎ ಪ್ರಾಫಸಿ ವರ್ಕ್ಸ್ ಅಂತಂದ್ರೆ, ಹೌ ಎ ಪ್ರಾಫಸಿ ಕಮ್ಸ್ ಟು ಎಕ್ಸಿಸ್ಟೆನ್ಸ್ ಅಂತಂದ್ರೆ ನೋಡ್ರಿ, 3ನೇದು ಬಂದ್ಬಿಟ್ಟು ಡ್ರೀಮ್ ಅಂತ. ಏನಂತೆ? ಡ್ರೀಮ್. ಹಾಲೆಲೂಯ. ಡ್ರೀಮ್ ಅಲ್ಲಿ ನಾವು ನೋಡೋಣ. ಡ್ರೀಮ್ ಅಲ್ಲಿ ಬಂದ್ರೆ, ಡ್ರೀಮ್ ನಲ್ಲಿ ತುಂಬಾ ಫೇಮಸ್ ಆಗಿರುವಂತ ವ್ಯಕ್ತಿ ಅಂದ್ರೆ ಡ್ಯಾನಿಯಲ್. ಸೊ ಡ್ಯಾನಿಯಲ್ ಚಾಪ್ಟರ್ 7 ವರ್ಸ್ 1 ಓದ್ಕೊಳ್ಳೋಣ. ಬಾಬೆಲಿನ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ಆಮೇಲೆ ಏನಂತೆ? ದಾನಿಯೇಲನಿಗೆ ಕನಸು ಬೀಳ್ತಾ ಇದೆ. ಹೇಗೆ ವಾಕ್ಯ ಹೇಳ್ತದೆ ಅಂತಂದ್ರೆ, ಅವನು ಮಲಗಿರುವಾಗ, ಹಾಸಿಗೆ ಮೇಲೆ ಮಲಗಿರುವಾಗ ಕನಸು ಬೀಳ್ತದೆ. ಹೆಂಗೆ ಪ್ರಾಫಸಿ ಬಂತು ಡ್ಯಾನಿಯಲ್ಗೆ? ಇನ್ ದ ಡ್ರೀಮ್. ಅಲ್ಲಿ ನಾವು ಇನ್ನ ಗಮನಿಸಿ ನೋಡುವಾಗ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ಅವನ ಮನಸ್ಸಿನಲ್ಲಿ ಕನಸು ಬಿತ್ತಂತೆ. ಎಲ್ಲಿ ಬಿತ್ತಂತೆ ಕನಸು? ಮನಸ್ಸು. ಕೂಡಲೇ ಅವನಿದ್ದು ಆ ಕನಸನ್ನು, ಅದರ ಮುಖ್ಯಾಂಶವನ್ನು ಬರೆದನಂತೆ. ಇವಾಗ ದಾನಿಯಲ್ಗೆ ಬರ್ತಾ ಇರುವಂತ ಪ್ರಾಫಸಿ, ಇಟ್ ಈಸ್ ಇನ್ ಡ್ರೀಮ್ ಅಂತ. ಈ ರೋಟ್ ಡೌನ್ ಒಂದು ನಾವು ಬರ್ಸ್ಕೊಂಡ್ಬಿಟ್ಟ. ಹಾಲೆಲೂಯ. ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋಣ, 8:1. ಡ್ಯಾನಿಯಲ್ ಚಾಪ್ಟರ್ 8 ವರ್ಸ್ 1. ಮೊದಲು ನನಗೆ ಕಾಣಿಸಿದ ಕನಸಲ್ಲದೆ ಅರಸನಾದ ಬೆಲ್ಶಚ್ಚರನ ಆಳ್ವಿಕೆಯ 3ನೇ ವರ್ಷದಲ್ಲಿ ಇನ್ನೊಂದು ಕನಸು ದಾನಿಯೇಲನಾದ ನನಗೆ ಕಾಣಿಸಿತು. ಆಮೇನ್. ಹಾಲೆಲೂಯ. ಮೊದಲು ಕಾಣಿಸಿದ ಕನಸು ಯಾವಾಗ ಅಂತಂದ್ರೆ, ಅದು ನೋಡ್ರಿ, ಮೊದಲನೇ ವರ್ಷ ಅದು. ಇದು ಬಂದ್ಬಿಟ್ಟು 3ನೇ ವರ್ಷ ಅಂತಂದ್ರೆ 2 ವರ್ಷ ಆದ್ಮೇಲೆ ಕನಸು ಬೀಳ್ತಾ ಇದೆ ದಾನಿಯೇಲನಿಗೆ. ಅವನು ಹೇಳ್ತಾ ಇದ್ದಾನಂತೆ, ಮೊದಲು ಒಂದು ಕನಸು ಬಿದ್ದಿತ್ತು, ಅದು ರಾಜನ ಆಳ್ವಿಕೆಯ 1ನೇ ವರ್ಷದಲ್ಲಿ ಬಿದ್ದಿತ್ತು. ಬೆಲ್ಶಚ್ಚರನ ಆಳ್ವಿಕೆಯ 1ನೇ ವರ್ಷದಲ್ಲಿ 1ನೇ ಕನಸು ಬಿದ್ದಿತ್ತು. ಅದು ಇವಾಗ 3ನೇ ವರ್ಷದಲ್ಲಿ ಇನ್ನೊಂದು ಕನಸು ದಾನಿಯೇಲನಿಗೆ ಕಾಣಿಸಿತ್ತು ಅಂತೆ. ದಾನಿಯೇಲನಿಗೆ ಇನ್ನೊಂದು ಕನಸು ಕಾಣಿಸ್ತಾ ಇದೆ ಅಂತ. ಅಂದ್ರೆ ಪ್ರವಾದನೆ ಹೇಗೆ ಬರ್ತಾ ಇದೆ ಅಂತೆ? ಕನಸಿನ ಮುಖಾಂತರವಾಗಿ ಬರ್ತಾ ಇದೆ. ನೋಡ್ರಿ, 15ನೇ ವಚನವನ್ನ ಅದರಲ್ಲಿ ಓದ್ಕೊಳ್ಳೋಣ. ದಾನಿಯೇಲನಾದ ನಾನು ಕನಸನ್ನು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ ಇಗೋ, ಮನುಷ್ಯ ಸದೃಶನೊಬ್ಬನು ನನ್ನ ಎದುರಿಗೆ ನಿಂತಿದ್ದನು. ಆಮೇನ್. ಹಾಲೆಲೂಯ. ದಾನಿಯೇಲ್ ವಾಕ್ಯ ಏನ್ ಹೇಳ್ತದೆ ಅಂತಂದ್ರೆ, ದಾನಿಯೇಲನಾದ ನಾನು ಕನಸು ಕಂಡು ಅದನ್ನು ಗ್ರಹಿಸಲು ಪ್ರಯತ್ನಿಸುತ್ತಿರುವಾಗ. ದಾನಿಯೇಲ್ ಏನ್ ಮಾಡ್ತಾ ಇದ್ದಾನಂತೆ? ಕನಸು ಕಂಡಿದ್ದಾನೆ, ಆದ್ರೆ ಅದನ್ನು ಗ್ರಹಿಸುವುದಕ್ಕಾಗಿ ಪ್ರಯತ್ನಿಸ್ತಾ ಇದ್ದಾನಂತೆ. ಹಾಲೆಲೂಯ. ನಾವು ಕನಸು ಕಂಡಾಗ ನಾವೇನ್ ಮಾಡ್ತೇವಂತೆ? ಯೋಚನೆ ಮಾಡ್ತೀವಿ, ಹೆಂಗೆ ಡ್ರೀಮ್ ಬಂತು, ಯಾಕೆ ಬಂತು, ಏನಾಯ್ತು ಅಂತ ಹೇಳ್ಬಿಟ್ಟು. ಆದ್ರೆ 26 ಮತ್ತು 27 ಒಂದು ವಚನ ಅದೇ ಒಂದು ಅಧ್ಯಾಯದಲ್ಲಿ ಮತ್ತೆ ಓದ್ಕೊಳ್ಳೋಣ. ಕನಸಿನಲ್ಲಿ ತಿಳಿಸಲ್ಪಟ್ಟ ಉದಯಾಸ್ತಮಾನಗಳ ವಿಷಯವು ನಿಜವೇ ಸರಿ, ಆದರೆ ಆ ಕನಸು ಗುಟ್ಟಾಗಿರಲಿ, ಅದು ಬಹು ದೂರದ ಕಾಲದ್ದು ಎಂದು ಹೇಳಿದರು. ಆಗ ದಾನಿಯೇಲನಾದ ನಾನು ಬೆನ್ನಾಗಿ ಕೆಲವು ದಿವಸ ಕಾಯಿಲೆಯಿದ್ದೆನು. ಆಮೇಲೆ ಎದ್ದು ರಾಜ್ಯ ಕಾರ್ಯವನ್ನು ನಡೆಸಿದೆನು. ಆ ಕನಸು
ಸಂಗತಿಗೆ ಬೆಚ್ಚಿ ಬೆರಗಾಗಿರು, ಅದು ಯಾರಿಗೂ ತಿಳಿಯಲಿಲ್ಲ. ಓಕೆ, ದಾನಿಯೇಲನಿಗೆ ಬಿದ್ದಿದ್ದಂಥ ಕನಸು ತುಂಬಾ ಒಂದು ವಿಶ್ವಾಸವಾಗಿ ವಿಸ್ಮಯಕಾರಿಯಾಗಿರುವಂತ ಕನಸು. ಈ ಲೋಕದಲ್ಲಿ ಮುಂದೆ ಫ್ಯೂಚರ್ನಲ್ಲಿ ಅಂದ್ರೆ ಇನ್ನ ನಡೆದಿಲ್ಲ, ಇನ್ನ ನಡೆಯುವಂಥದ್ದು ಎಷ್ಟೋ ಸಂಗತಿಗಳು ಅದೆಲ್ಲವನ್ನ ದೇವರು ದಾನಿಯೇಲನಿಗೆ ತೋರಿಸ್ಬಿಟ್ರು. ಹೇಳ್ತಾರೆ ಇದು ಇನ್ನ ನಡೆಯೋದು ತುಂಬಾ ದೂರ ಇದೆ, ಇದನ್ನ ಮರೆ ಮಾಡು, ಇದನ್ನ ಮುಚ್ಚಿಡು ಅಂತ ಹೇಳ್ತಿದ್ರೆ, ಆ ಕನಸನ್ನ ನೋಡಿದ್ಮೇಲೆ ಅವನಿಗೆ ಕಾಯಿಲೆ ಬಂತಂತೆ. ಹಾಸಿಗೆ ಮೇಲೆ ಬೆಳಗ್ಗೆ ಅಸ್ವಸ್ಥನಾಗಿ ಬಿದ್ದಿದ್ದ, ಆಮೇಲೆ ಎದ್ದು ಮತ್ತೆ ಕೆಲಸ ಮಾಡ್ದ. ಆದ್ರೆ ಆ ಕನಸು ಬೆರಗಾಗುವಂಥದ್ದು ಎಂಬುದಾಗಿ ಹೇಳ್ತಾ ಇರೋದನ್ನ ನಾವು ನೋಡ್ಕೊಳ್ಬಹುದಾಗಿದೆ. ಹೀಗೆ ಪ್ರಾಫೆಸಿ ಹೇಗೆ ಬರ್ತದೆ ದಾನಿಯೇಲನಿಗೆ? ಥ್ರೂ ದ ಡ್ರೀಮ್ ಅಂತ. ಹಲ್ಲೆಲೂಯಾ. ಈಗ ನಾವು ಅರ್ಥ ಮಾಡ್ಕೊಳ್ಬಹುದು, ಯೆಶಾಯ ಹೇಗೆ ಬಂತು? ವಿಷನ್. ಜೆರೆಮೀಯ ಕಲ್ತ್ಕೊಳ್ತೀವಿ, ಎಲೀಷಾಗೆ ದೇವರು ರಿವೀಲ್ ಮಾಡಿದ್ರು, ಮತ್ತೆ ಡ್ಯಾನಿಯಲ್ಗೆ ಥ್ರೂ ದ ಡ್ರೀಮ್ ಅಂತ. ಇವಾಗ ನಾವು ಈ ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 21ರಿಂದ 23 ವಚನಗಳನ್ನ ಓದ್ಕೊಳ್ಳೋಣ. ಮೊದಲು ನನ್ನ ಕನಸಿನಲ್ಲಿ ಕಂಡ ಗಬ್ರಿಯೇಲ್ ಎಂಬ ಪುರುಷನು ಹಸುರಾಗಿ ಆರಿ ಬಂದು ಸಂಧಿ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ದಾನಿಯೇಲನೇ, ನಿನಗೆ ಜ್ಞಾನ ಬೋಧನೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು, ಅದನ್ನು ನಿನಗೆ ತಿಳಿಸಲು ಇಲ್ಲಿ ಬಂದಿದ್ದೇನೆ. ನೀನು ದೇವರಿಗೆ ಅತಿಥಿಯನ್ನು, ಈ ದೈವೋಕ್ತಿಯನ್ನು ಯೋಚಿಸು, ಈ ದರ್ಶನವನ್ನು ಗ್ರಹಿಸಿತು. ಆಮೇಲೆ ಹಾಲೆಲ್ಲೂ ಏನಂತೆ, ಅವನು ಪ್ರಾರ್ಥನೆ ಮಾಡುವಾಗಲೇ ಭಿನ್ನವಿಸುವಾಗಲೇ ಏನಂತೆ, ಗಬ್ರಿಯೇಲನು ಮೊದಲು ಕಾಣಿಸಿದಂತ ಗಬ್ರಿಯೇಲ್ ಮತ್ತೆ ಬಂದಿಲ್ಲ. ವಾಕ್ಯ ಹೇಳ್ತು, ನೀವು ಕ್ಲೀನ್ ಗಮನಿಸಿ ನೋಡುವುದಾದ್ರೆ ಅವನೇನಂತೆ, ಅಸುರಾಗಿ ಹಾರಿ ಬಂದು ಸಂಧ್ಯೆ ನೈವೇದ್ಯ ಸಮಯದಲ್ಲಿ ನನ್ನನ್ನು ಸೇರಿ ನನ್ನೊಂದಿಗೆ ಹೀಗೆ ಮಾತಾಡಿ ಉಪದೇಶಿಸಿದನು. ಏನಂತೆ ನೋಡ್ರಿ, ಏನಂತ ಉಪದೇಶಿಸ್ತಾ ಇದ್ದಾರೆ ಅಂತಂದ್ರೆ, ದಾನಿಯೇಲನೇ, ನಿನಗೆ ಜ್ಞಾನ ಬೋಧನೆ ಮಾಡುವುದಕ್ಕೆ ಈಗ ಬಂದೆನು ಎಂಬುದಾಗಿ. ಏನಂತೆ, ಜ್ಞಾನ ಬೋಧನೆ. ಸೊ ಆ ಒಂದು ವಿಷನ್ ನ ತಿಳಿಸ್ಕೊಡೋದಕ್ಕಾಗಿ ಯಾರು ಬಂದಿದ್ದಾರಂತೆ? ಗಬ್ರಿಯೇಲ್. ಹಲ್ಲೆಲೂಯಾ. ಹಾಗಾಗಿ ಡ್ಯಾನಿಯಲ್ಗೆ ಬಿದ್ದಿರುವಂತ ಡ್ರೀಮ್ಸ್ ಅಂಡ್ ವಿಷನ್ಸ್ ಏನಿದೆ ಅದನ್ನ ಹೇಳಿಕೊಡುವುದಕ್ಕಾಗಿ ಏಂಜಲ್ ಬಂದಿದ್ದಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಪ್ರಾಫೆಸಿಸ್ ಹೇಗೆ ನೆರವೇರ್ತದಂತೆ? ರಿವೀಲ್ಡ್ ಆಗಿ ಬರ್ತದೆ. ವರ್ಡ್ ಆಫ್ ಗಾಡ್ ರಿವೀಲ್ಡ್ ಆಗಿ ಬರ್ತದೆ, ವಿಷನ್ ಇಂದ ಬರ್ತದೆ, ಡ್ರೀಮ್ ಇಂದ ಬರ್ತದೆ. ವಿಷನ್ಗೆ ಡ್ರೀಮ್ಗೆ ಡಿಫ್ರೆನ್ಸ್ ಏನಂತಾರೆ? ವಿಷನ್ ಬಂದ್ಬಿಟ್ಟು ನೀನ್ ಎದ್ದಾಗ್ಲೇ ನಿನ್ಗೆ ದರ್ಶನ ಬರ್ತದೆ, ನಿನ್ಗೆ ಗೊತ್ತಾಗ್ತದೆ ಏನಾಗ್ತದೆ ಎಂಬುದಾಗಿ. ನೀನ್ ಕಣ್ಣು ಮುಚ್ಚಿದಾಗ ನಿನ್ ಮುಂದೆ ಏನ್ ಬರ್ತದೆ, ದಟ್ ಈಸ್ ಎನ್ ವಿಷನ್. ಹಾಲೆಲೂಯಾ. ಅಂಡ್ ನೀನ್ ಮಲ್ಕೊಂಡು ನಿದ್ದೆ ಮಾಡಿದಾಗ ನಿನಗೆ ಏನ್ ದೇವರು ತೋರಿಸ್ತಾ ಇದ್ರೆ, ದಟ್ ಈಸ್ ಎ ಡ್ರೀಮ್. ಹಾಲೆಲೂಯಾ. ಅದಕ್ಕೆ ಡ್ರೀಮ್ಗೆ ವಿಷನ್ಗೆ ಡಿಫ್ರೆನ್ಸ್ ಇದೆ. ಇದು ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು. ಕನಸು ಮತ್ತು ದರ್ಶನ ಎರಡಕ್ಕೂ ಡಿಫ್ರೆನ್ಸ್ ಇದೆ. ದರ್ಶನ ಅಂತಂದ್ರೆ ನೀನ್ ಏನೋ ಕೆಲಸ ಮಾಡ್ತಾ ಇರುವಾಗ ನಿನ್ ಮುಂದೆ ಏನೋ ಬಂದಂಗಾಯ್ತು, ನಿನ್ಗೇನೋ ಕಾಣಿಸ್ತು. ಒಂದೊಂದ್ಸಾರಿ ನೀನ್ ಕಣ್ಣು ಮುಚ್ಚೋದಿಲ್ಲ, ಆಗ್ಲೇ ನಿನ್ಗೆ ಗೊತ್ತಾಗ್ತದೆ. ಒಂದೊಂದ್ಸಾರಿ ನೀನ್ ಕಣ್ಣು ಮುಚ್ಚಿದಾಗ ಕ್ಲೀನಾಗಿ ಗೊತ್ತಾಗ್ತದೆ, ಒಂದೊಂದ್ಸಾರಿ ಕಣ್ಣು ಮುಚ್ಚಿದಾಗ ಸ್ವಲ್ಪ ಗೊತ್ತಾಗ್ತದೆ. ಈ ಎಲ್ಲಾ ವಿಚಾರಗಳಲ್ಲಿ ಯು ನೀಡ್ ಟು ಪ್ರೇ ಅಂಡ್ ಸೀಕ್ ದ ಲಾರ್ಡ್ ಟು ರಿವೀಲ್ ವಾಟ್ ದ ಥಿಂಗ್ಸ್ ದಟ್ ಯು ಆರ್ ಸೀಯಿಂಗ್ ಅಂತ ಹೇಳ್ಬಿಟ್ಟು. ಹಾಲೆಲೂಯಾ. ಇವಾಗ ಯಾವ್ದಾದ್ರು ನೋಡ್ಕೊಂಡ್ರೆ ರಿವೀಲ್ಡ್, ವಿಷನ್ ಅಂಡ್ ಡ್ರೀಮ್ಸ್. ನಾಲ್ಕನೇದೇನಂತ ಅಂದ್ರೆ ದ ವರ್ಡ್ ಆಫ್ ಗಾಡ್ ಅಂತ. ಹಾಲೆಲೂಯಾ. ಏನಂತೆ, ದೇವರ ವಾಕ್ಯ ಎಂಬುದಾಗಿ. ಮೊದಲನೇದಾಗಿ ಒಂದು ವಾಕ್ಯ ಓದ್ಕೊಳ್ಳೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳೋಣ. ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳೋಣ. ಮೀಕನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ಓದ್ಕೊಳ್ಳೋಣ. ಈ ಮೂರಲ್ಲೂ ನಾವು ನೋಡುವಾಗ ಒಂದು ವಾಕ್ಯ ತುಂಬಾ ಒಂದು ಈಸಿಯಾಗಿರುವಂಥದ್ದು ಏನಂತಂದ್ರೆ, ಐಡೆಂಟಿಫೈ ಮಾಡುವಂಥದ್ದು ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಅಂತ ಹೇಳ್ಬಿಟ್ಟು. ದೇವರ ವಾಕ್ಯ ಬಂದಿತು ಎಂಬುದಾಗಿ. ವಾಕ್ಯ ಒಂದ್ಸತಿ ಓದ್ಕೊಳ್ಳೋಣ. ಯೆರೆಮೀಯ 1:1. ಬೆನ್ಯಾಮೀನ್ ಸೀಮೆಗೆ ಸೇರಿದ ಅನಾತೋತ್ ಊರಿನ ಯಾಜಕ ವರ್ಗದವನು ಹಿಲ್ಕೀಯನ ಮಗನು ಆದ ಯೆರೆಮೀಯನ ಪ್ರವಾದನೆಗಳು. ಯೆಹೂದದ ಅರಸನು ಆಮೋನನ ಮಗನು ಆದ ಯೋಷೀಯನ ಆಳ್ವಿಕೆಯ 13ನೇ ವರ್ಷದಲ್ಲಿ ಯೆಹೋವನ ವಾಕ್ಯವು ಇವನಿಗೆ ಒದಗಿತು. ಆಮೇನ್. ಹಲ್ಲೆಲೂಯಾ. ಆ ಒಂದು ಟೈಮ್ ನಲ್ಲಿ ಏನಂತೆ, ಯೆಹೋವನ ವಾಕ್ಯವು ಯಾರಿಗೆ ಒದಗಿತಂತೆ? ಯೆರೆಮೀಯನಿಗೆ. ಹಲ್ಲೆಲೂಯಾ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಜೆರೆಮೀಯ. ದಟ್ ಈಸ್ ದ ವರ್ಡ್ ಆಫ್ ದ ಲಾರ್ಡ್. ದೇವರ ವಾಕ್ಯ ಬಂದಿತು, ಯೆರೆಮೀಯನಿಗೆ ಹತ್ರ ಬಂದಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ದ ವರ್ಡ್ ಆಫ್ ಗಾಡ್ ಕೇಮ್ ಟು ಜೋನಾ ಎಂಬುದಾಗಿ ನೋಡಬಹುದು. ದ ವರ್ಡ್ ಆಫ್ ಗಾಡ್ ಕೇಮ್ ಟು ಮೀಕಾ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಯೆಹೂದದ ಅರಸನಾದ ಯೋತಾಮ್, ಆಹಾಜ್, ಹಿಜ್ಕೀಯ ಇವರ ಕಾಲದಲ್ಲಿ ಸಮಾರ್ಯದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಮೊರೆಷೆತ್ ಊರಿನವರಾದ ಮೀಕನಿಗೆ ಕಂಡು ಬಂದ ಯೆಹೋವನ ವಾಕ್ಯ. ಆಮೇನ್. ಹಲ್ಲೆಲೂಯಾ. ಏನಂತೆ, ಮೀಕನಿಗೆ ಕಂಡು ಬಂದ ಯೆಹೋವನ ವಾಕ್ಯ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೆಹೋವನ ವಾಕ್ಯ ಇವರಿಗೆಲ್ಲ ಬರ್ತಾ ಇದೆ ಅಂತ. ಏನಂತೆ, ದೊಡ್ಡ ಪ್ರವಾದಿ, ಸಣ್ಣ ಪ್ರವಾದಿ ಎಲ್ಲದ್ರಲ್ಲಿ ನಾವು ನೋಡುವಾಗ ಮೊದಲನೇದ್ರಲ್ಲಿ ನಾವು ನೋಡ್ಬೋದು ಹೇಗೆ ಅವರಿಗೆ ದೇವರ ವಾಕ್ಯ ಬಂತು. ಕೆಲವರಿಗೆ ಪ್ರಕಟವಾಯಿತು, ಕೆಲವರಿಗೆ ದರ್ಶನವಾಯಿತು, ಕೆಲವರಿಗೆ ಕನಸು ಬಿತ್ತು, ಕೆಲವರಿಗೆ ದೇವರ ವಾಕ್ಯ ಒದಗಿತ್ತು. ಹಲ್ಲೆಲೂಯಾ. ಏನಂತೆ, ದೇವರ ವಾಕ್ಯ ಅವರ ಬಳಿಗೆ ಬಂತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ನೋಡ್ರಿ, ದೇರ್ ಆರ್ ವೇಸ್ ಆಫ್ ಪ್ರಾಫೆಸಿ, ರಿವೀಲ್ಡ್, ವಿಷನ್, ಡ್ರೀಮ್, ದ ವರ್ಡ್ ಆಫ್ ಗಾಡ್ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾಗಿ ನಾವೇನ್ ಮಾಡ್ಬೋದಾಗಿದೆ ಅಂತ ಈ ಒಂದು ವಿಚಾರಗಳಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ವರ್ಡ್ ಆಫ್ ಗಾಡ್ ನಲ್ಲಿ ಇನ್ನ ನಾವು ನೋಡ್ಕೊಳ್ಳುವುದಾದ್ರೆ, ಇನ್ನ ನಾವು ವಿಚಾರ ಮಾಡುವುದಾದ್ರೆ, ದೇರ್
ದೇರ್ ಆರ್ ಟೂ ಥಿಂಗ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ದ ವಾಯ್ಸ್ ಆಫ್ ಗಾಡ್ ಅಂಡ್ ದ ವಿಸ್ಪರ್ ಆಫ್ ಗಾಡ್ ಎಂಬುದಾಗಿ. ದ ವಾಯ್ಸ್ ಆಫ್ ಗಾಡ್ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ದೇವರ ಧ್ವನಿಯನ್ನ ನಾವು ಕೇಳುವಂಥದ್ದು, ದೇವರು ನಮ್ಮ ಹತ್ರ ಮಾತಾಡುವಂಥದ್ದು, ಅದು ವಾಯ್ಸ್ ಆಫ್ ಗಾಡ್ ಆಗಿದೆ. ದ ವಿಸ್ಪರ್ ಆಫ್ ಗಾಡ್ ಅಂತ ಹೇಳುವಾಗ ಅರ್ಥ ಮಾಡ್ಕೊಳ್ಬೇಕು, ದೇವರು ಸಣ್ಣ ಧ್ವನಿಯಿಂದ ಮಾತಾಡ್ತಾರೆ, ಅದನ್ನ ನಾವು ಹೇಗೆ ಕೇಳಿಸ್ಕೊಳ್ಬೇಕಂತೆ, ತುಂಬಾ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಬೇಕಂತೆ. ಹಲ್ಲೆಲೂಯಾ. ಹಾಗಾಗಿ ನಾವು ನೋಡುವಾಗ ದ ವಾಯ್ಸ್ ಆಫ್ ಗಾಡ್ ಅಂತಂದ್ರೆ ದೇವ್ರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಇವಾಗ ದೇವರು ಈ ತರ ಹೇಳಿದ್ರು, ದೇವರು ಈ ತರ ಮಾತಾಡಿದ್ರು, ಪ್ರವಾದಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ, ಪ್ರವಾದನೆ ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಸಣ್ಣದಾಗಿ ವಾಯ್ಸ್ ವಿಸ್ಪರ್ ಮಾಡುವಂಥದ್ದು, ದೇವರು ಈ ತರ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ದ ವರ್ಡ್ ಆಫ್ ಗಾಡ್ ಅಲ್ಲಿ ಏನಿದೆ ಅಂತೆ, ದ ವಾಯ್ಸ್ ಆಫ್ ಗಾಡ್ ಅಂಡ್ ದ ವಿಸ್ಪರ್ ಆಫ್ ಗಾಡ್, ಸಣ್ಣ ಧ್ವನಿ ಇರ್ತದೆ ಎಂಬುದಾಗಿ. ಈ ರೀತಿಯಲ್ಲಿ ದ ವೇಸ್ ಆಫ್ ಪ್ರಾಫಸಿ ಈ ರೀತಿಯಲ್ಲಿ ವರ್ಕ್ ಆಗ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ನಾವು ನೋಡ್ಬೋದು ಪ್ರವಾದಿಯ ಜೀವಿತಗಳು ಹೇಗೆ ಇತ್ತಂದ್ರೆ, ಕೆಲವೊಬ್ಬರು ಒಂದು ಸಮಯಗಳಲ್ಲಿ ಮಾತ್ರ ಪ್ರವಾದನೆ ಮಾಡ್ತಿದ್ರು, ಕೆಲವೊಬ್ರು ಅವ್ರ ಜೀವಿತ ಪೂರ್ತಿ ಪ್ರವಾದನೆ ಮಾಡ್ತಾ ಇದ್ರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ದಿನ ನಾವು ಜೀವಿಸುವಾಗ, ನಮ್ಮ ಕರಿಯ ಒಂದು ಜೀವಿತದಲ್ಲಿ ನಾವು ಕೂಡ ಪ್ರವಾದನೆ ಮಾಡುವಾಗ ನಾವು ಹೇಗೆ ಪ್ರವಾದನೆ ಮಾಡಬೇಕು ಅಂತಂದ್ರೆ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಏನಂತ ಹೇಳ್ಬೋದು, ಆ ಒಂದು ಪ್ರಾಫಸಿ ಒಂದು ಮಾರ್ಗಗಳನ್ನ ನಾವು ತಿಳಿದುಕೊಳ್ಬೇಕಂತೆ. ಇಸ್ ದ ಲಾರ್ಡ್ ರಿವೀಲಿಂಗ್, ಇಸ್ ದ ಲಾರ್ಡ್ ಕನ್ಫರ್ಮಿಂಗ್ ಥ್ರೂ ದ ವರ್ಡ್ ಆಫ್ ಗಾಡ್, ಇಸ್ ದ ಲಾರ್ಡ್ ಸ್ಪೀಕಿಂಗ್ ಟು ಮೈ ಸ್ಪಿರಿಟ್, ಐ ಆಮ್ ಹಿಯರಿಂಗ್ ದ ವಿಸ್ಪರ್ ಆಫ್ ಗಾಡ್, ವಾಯ್ಸ್ ಆಫ್ ಗಾಡ್, ಇಸ್ ದ ವರ್ಡ್ ಆಫ್ ಗಾಡ್ ಸ್ಪೀಕಿಂಗ್ ಇನ್ ಮೈ ಸ್ಪಿರಿಟ್, ಇಸ್ ಏನಂತ ನಾನು ಪ್ರೇಯರ್ ಮಾಡ್ತಾ ಇರೋ ದೇವರು ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ಇಸ್ ಗಾಡ್ ಶೋಯಿಂಗ್ ಮೇ ವಿಷನ್, ಗಾಡ್ ಇಸ್ ಶೋಯಿಂಗ್ ಮೇ ಡ್ರೀಮ್, ಗಾಡ್ ಇಸ್ ಕಮ್ಯುನಿಕೇಟಿಂಗ್ ಟು ಮಿ ಸಮಥಿಂಗ್, ದೇವರು ಯಾರ್ದಾದ್ರು ಮುಖಾಂತರವಾಗಿ ನನ್ನ ಹತ್ರ ಮಾತಾಡ್ತಾ ಇದ್ದಾರ, ಇದೆಲ್ಲವನ್ನ ನಾವು ನೋಡ್ಬೇಕಂತೆ. ಹಲ್ಲೆಲೂಯಾ. ಗಾಡ್ ಯಾವಾಗೂ ಕೂಡ ಏನ್ ಮಾಡ್ತಾರಂತೆ, ವಿಭಿನ್ನವಾಗಿ ವರ್ಕ್ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಕೆಲವೊಂದು ಸಾರಿ ದರ್ಶನಗಳು, ಕೆಲವೊಂದು ಸಾರಿ ಬೇರೆ ಬೇರೆ ಮಾರ್ಗಗಳು, ಆದ್ರೆ ಬಿ ಅಟೆಂಟಿವ್. ಹೆಂಗೆ ದೇವರು ವರ್ಕ್ ಮಾಡ್ತಾರೆ ವಿ ಡೋಂಟ್ ನೋ, ಬಟ್ ಇದೆಲ್ಲ ಕೂಡ ದ ವೇಸ್ ಆಫ್ ಪ್ರೊಫೆಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ.